Hello guys, welcome back to Banking Kannadiga. In this video, I am going to discuss about Union Bank LBO interview list, and there is a big concern about whether the list is merit based, like increasing order of marks or decreasing order of the marks. But and some of the guys are highlighting the particular point in a notification where they have mentioned that the merit list will be prepared according to the marks descending order or something ascending order. ಸೊ ಆ ಪಾಯಿಂಟಿಗೆ ಬರ್ತೀನಿ. ಫಸ್ಟು ಮೆರಿಟ್ ಲಿಸ್ಟ ಏನಕ್ಕೆ ಮಾರ್ಕ್ಸ್ ವೈಸ್ ಕೊಡಲ್ಲ ಇಂಟರ್ವ್ಯೂಗೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಫಸ್ಟ್ ಇದ್ದಾನೆ, ಸೆಕೆಂಡ್ ಇದ್ದಾನು, ಸೊ ಆ ಲಿಸ್ಟು ಎಲ್ಲರಿಗೂ ಅವೈಲೇಬಲ್. ಇಂಟರ್ವ್ಯೂ ಅವ್ರ ಹತ್ರನೂ ಆ ಲಿಸ್ಟ್ ಇರುತ್ತೆ, ಮೆರಿಟ್ ಇಂಟರ್ವ್ಯೂ ಲಿಸ್ಟು ಅವರಿಗೂ ಅವೈಲೇಬಲ್. ಸೊ ಫಸ್ಟ್ ಇರೋನು ಏನಾದ್ರು ಇಂಟರ್ವ್ಯೂಗೆ ಹೋದರೆ, ಇಫ್ ದೇ ಡೋಂಟ್ ಲೈಕ್ ಹಿಮ್, ಫಾರ್ ಎಕ್ಸಾಂಪಲ್ ಇಫ್ ದೇ ಡೋಂಟ್ ಲೈಕ್ ಹಿಮ್, ದೇ ವಿಲ್ ಗೆಟ್ ಆನ್ ಐಡಿಯಾ ದಟ್ ಈಸ್ ಅ ಟಾಪ್ ಸ್ಕೋರರ್. ಇಫ್ ವಿ ಗಿವ್ ದಿಸ್ ಮಾರ್ಕ್ಸ್, ದಿಸ್ ಮಚ್ ಮಾರ್ಕ್ಸ್, ಹಿ ವಿಲ್ ಬಿ ಕ್ವಾಲಿಫೈಡ್, ಸೊ ವಿ ಶುಡ್ ಗಿವ್ ಲೋ ಮಾರ್ಕ್ಸ್. ದ ಇಂಟರ್ವ್ಯೂ ವಿಲ್ ಬಿ ಬಯಾಸ್ಡ್. ಸೊ ಅದಕ್ಕೋಸ್ಕರ IBPS ಅಷ್ಟೊಂದು ಫೂಲ್ ಅಲ್ಲ. ಮೆರಿಟ್ ಬೇಸ್ ಲಿಸ್ಟ್ ಬಿಟ್ಬಿಟ್ರೆ ಲೈಕ್ ಅಷ್ಟು ಫೂಲ್ ಅಲ್ಲ IBPS. ಸೊ ಅದು ಲೈಕ್ ಕಾಮನ್ ಸೆನ್ಸ್ ಥರ ಥಿಂಕ್ ಮಾಡಿ. ಸೊ ಅದನ್ನು ಬಿಟ್ಟರೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ. ಫಾರ್ ನಿಮ್ಮ ಅಂದರೆ ಎಲ್ಲರೂ ಸ್ಪೆಕ್ಯುಲೇಷನ್ ಏನೇನಿದೆ, ಮೆರಿಟ್ ಬೇಸ್ ಇರೋದಂದ್ರೆ ತುಂಬ ವಾದಗಳು ನಡೀತಿದ್ದಾವೆ ತುಂಬ ಗ್ರೂಪ್ಗಳಲ್ಲಿ. ಬಟ್ ಮೆರಿಟ್ ಬೇಸ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಜನರಲ್ ಕ್ಯಾಟಗರಿ 150 ಕಟ್ ಆಫ್ ಅಂತ ಇಟ್ಕೊಳ್ಳೋಣ, ಓಕೆನಾ? 150 ಕಟ್ ಆಫ್. ಸೊ ಜನರಲ್ ಕ್ಯಾಟಗರಿಲಿ ಲಾಸ್ಟ್ ಲಾಸ್ಟ್ ಮಾರ್ಕ್ಸ್ ಎಷ್ಟು? 150. ಸೊ ಅವನು ನೇಮ್ ಎಲ್ಲಿರಬೇಕು? ಲಾಸ್ಟಲ್ಲಿರಬೇಕು. ಆ್ಯಂಡ್ OBC ಕ್ಯಾಟಗರಿ ಲಾಸ್ಟ್ ಮಾರ್ಕ್ಸ್ ಕಟ್ ಆಫ್ ಎಷ್ಟಿರುತ್ತೆ? ಜನರಲ್ಗಿಂತ ಕಮ್ಮಿ ಇರುತ್ತೆ, ಸೊ 145. ಸೊ ಅವನೆಲ್ಲಿರಬೇಕು? ಅವನ ನೇಮ್ ಕೂಡ ಲಾಸ್ಟಲ್ಲಿರಬೇಕು. ಸೊ ನಿಮಗೆ ಲಾಸ್ಟಲ್ಲಿ ಇಬ್ಬರು ನೇಮ್ ಇರಬೇಕು. ಲಾಸ್ಟಲ್ಲಿ ಇಬ್ಬರು ಈ ಥರ ಇಲ್ಲ. ಆ್ಯಂಡ್ ಆ ಪಾಯಿಂಟ್ ಇದೆಯಲ್ಲ, ಈ ಥರ ಎಲ್ಲ ಕ್ಯಾಟಗರಿಗೂ ಸೇಮು. ಕಮ್ಮಿ ಕಟ್ ಆಫ್ ಆಗುತ್ತೆ, ಕಮ್ಮಿ ಮಾರ್ಕ್ಸು. ಸೊ ಲಾಸ್ಟಲ್ಲಿ ಯಾರಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಮಾರ್ಕ್ಸ್ ವೈಸ್ ಅಂತೂ ಚಾನ್ಸೇ ಇಲ್ಲ ಆ ಲಿಸ್ಟ್ ಮಾರ್ಕ್ಸಲ್ಲಿರೋದು. ಸೊ ಇನ್ನೊಂದು, ಆ ನೋಟಿಫಿಕೇಷನಲ್ಲಿ ಏನಿದೆ ಅಂತ ಹೇಳ್ತೀನಿ. ಸೊ ಆ ನೋಟಿಫಿಕೇಷನಲ್ಲಿ ಇರೋದು ಮೇ ಬಿ ಐ ಆಮ್ ನಾಟ್ ಶೋರ್ ಅಬೌಟ್ ಅ ಪರ್ಟಿಕ್ಯುಲರ್ ಸೆಂಟೆನ್ಸು, ಬಟ್ ಅದೇ ಸೇಮ್ ಸೆಂಟೆನ್ಸ್ ಎಲ್ಲ ಎಕ್ಸಾಮಲ್ಲೂ ಇರುತ್ತೆ. ದೇ ಮೇ ಹ್ಯಾವ್ ಮೆನ್ಷನ್ ದಟ್ ದ ಮೆರಿಟ್ ಲಿಸ್ಟ್ ವಿಲ್ ಬಿ ಪ್ರಿಪೇರ್ಡ್ ಅಕಾರ್ಡಿಂಗ್ ಟು ದ ಡಿಸೆಂಡಿಂಗ್ ಆರ್ ಅಸೆಂಡಿಂಗ್ ಆರ್ಡರ್ ಆಫ್ ದ ಮಾರ್ಕ್ಸ್ ಅಂತ ಕೊಟ್ಟಿರ್ತಾರೆ ಇನ್ ಈಚ್ ಪರ್ಟಿಕ್ಯುಲರ್ ಕ್ಯಾಟಗರಿ. ಸೊ ಅದೇನು ಅಂತಂದರೆ, ಪ್ರತಿಯೊಂದು ಕ್ಯಾಟಗರಿಯಲ್ಲೂ 1:3 ರೇಷಿಯೋ ತೊಗೋಬೇಕಿದ್ರೆ ಆ ಫಸ್ಟ್ ಪರ್ಸನ್ ಟು ಥರ್ಡ್ ಪರ್ಸನ್ ಏನಿರುತ್ತಾನೆ, ಫಾರ್ ಎಕ್ಸಾಂಪಲ್ ಈಗ SC ಕ್ಯಾಟಗರಿಲಿ 50 ಜನ ಸೆಲೆಕ್ಟ್ ಆಗಿದ್ದಾರೆ ಅಂದರೆ, ಫಸ್ಟ್ ಹೈಯೆಸ್ಟ್ ಎಷ್ಟಿದೆ? 50 ಜನ. ವೇಕೆನ್ಸಿ ಎಷ್ಟಿರುತ್ತೆ? ಅದ್ರ ಮಲ್ಟಿಪಲ್ ಆಫ್ 3. ಸೊ ಆ 50ನೇ ಒಂದು ಕಟ್ ಆಫ್ನ ಡಿಸೈಡ್ ಮಾಡೋಕ್ಕೆ ಅವ್ರಂಗೆ ಮೆನ್ಷನ್ ಮಾಡಿರೋದು. ಡಿಸೆಂಡಿಂಗ್ ಆರ್ಡರ್ ನಾವು ಕಟ್ ಆಫ್ ಆರ್ಡರ್ ವೈಸು ಅರೇಂಜ್ ಮಾಡಿಬಿಟ್ಟು, ಸೊ ಆ ಲಾಸ್ಟ್ ಪರ್ಸನ್ದು ಏನಿರುತ್ತೆ ಮಾರ್ಕ್ಸು ಅದನ್ನು ಕಟ್ ಆಫ್ ಅಂತ ಕೊಡ್ತಾರೆ. ಸೊ ಅದು ಮೆರಿಟ್ ಲಿಸ್ಟಿಗೆ ಅದೇ ಥರ ಎಲ್ಲ ಎಕ್ಸಾಮಲ್ಲೂ ಎಲ್ಲ ನೋಟಿಫಿಕೇಷನಲ್ಲೂ ಆ ಸೆಂಟೆನ್ಸ್ ಇರುತ್ತೆ. ಸೊ ದೇರ್ ಇಸ್ ನಥಿಂಗ್ ಟು ವರಿ ಅಬೌಟ್ ದಟ್. ಆ್ಯಂಡ್ ಇಂಟರ್ವ್ಯೂ ಸೆಲೆಕ್ಟ್ ಆಗಿದ್ವಿ, ಅದಕ್ಕೆ ಓದ್ಕೊಳ್ಳೋಣ ಅನ್ನೋದು ಬಿಟ್ಟು ಈ ಥರ ಸುಮ್ಮನೆ ಹೊರೆ ಆಗೋದು, ಇಟ್ಸ್ ಲೈಕ್ ಯೂಸ್ಲೆಸ್. ಟೈಮು ವೇಸ್ಟು ಆ್ಯಂಡ್ ಯೂಸ್ಲೆಸ್ಸು. ಆ್ಯಂಡ್ ಇದನ್ನು ನಾನು ವೀಡಿಯೋ ಮಾಡ್ತಿದ್ದೀನಿ, ಆ್ಯಂಡ್ ಇದು ಕೂಡ ಟೈಮ್ ವೇಸ್ಟು. ಯಾಕೆ ನಾನು ಎಲ್ಲರಿಗೂ ರಿಪ್ಲೈ ಮಾಡಿ ಎಲ್ಲ ಗ್ರೂಪಲ್ಲೂ ಅಥವಾ ಟೆಕ್ಸ್ಟಲ್ಲೂ, ಟೆಲಿಗ್ರಾಮಲ್ಲಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ರಿಪ್ಲೈ ಮಾಡಿ ಸೊ ಒಂದೇ ಸಲ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಾಕ್ತಿದ್ದೀನಿ. ಆ್ಯಂಡ್ ಅಬೌಟ್ ಇಂಟರ್ವ್ಯೂ ಕಾಲ್ ಲೆಟರ್ ಬಂದು ಇವತ್ತು ಇಲ್ಲ ನಾಳೆ ರಿಲೀಸ್ ಆಗುತ್ತೆ. ಸೊ ನಥಿಂಗ್ ಟು ವರಿ, ರಿಲೀಸ್ ಆಗುತ್ತೆ. ಸೊ ರಿಲೀಸ್ ಆದಾಗ ಆ್ಯಕ್ಚುಲಿ ವೆನ್ಯೂ ನಿಮಗೆ ಆಗಲೇ ಐಡಿಯಾ ಇದೆ ಅನ್ಕೋತೀನಿ. ನಿಮ್ಮದು DV ಎಲ್ಲಿತ್ತು ಅಲ್ಲೇ ವೆನ್ಯೂ ಇರುತ್ತೆ. ಇಂಟರ್ವ್ಯೂ ಡೇಟ್ಗೋಸ್ಕರ ಇಂಟರ್ವ್ಯೂ ಕಾಲ್ ಲೆಟರ್ ಬೇಕು. ಸೊ ಇಂಟರ್ವ್ಯೂ ಕಾಲ್ ಲೆಟರ್ ಇದೆ. ಆ್ಯಂಡ್ ಇನ್ನೂ ಕಮ್ಮಿ ಜನ ಆಗ್ಬೋದಾ ಇಂಟರ್ವ್ಯೂಗೆ ಬರೋರು ಅಂತ ಕೇಳ್ತಿದ್ದಾರೆ. ಮೇ ಬಿ IBPS PO ಕ್ಲಿಯರ್ ಆಗಿರೋರು, ಆ್ಯಂಡ್ ದೇರ್ ಆರ್ ಸಮ್ ಆಸ್ಪರೆಂಟ್ಸ್ ಹೂ ಹ್ಯಾವಂಟ್ ಸಬ್ಮಿಟೆಡ್ ದ ಡಾಕ್ಯುಮೆಂಟ್ಸ್. ಅವರಿಗೆಲ್ಲ 7 days ಟೈಮ್ ಕೊಟ್ಟಿದ್ದಾರೆ. ಸೊ ಆ 7 days ಟೈಮು ಈಗೂ ಇನ್ಕ್ಲೂಡ್ ಆಗಿದೆ. ಸೊ ಇಂಟರ್ವ್ಯೂಗೆ ಹೋದಾಗ ಅವ್ರ ಹತ್ರ ಮೇ ಬಿ ಅವರು ರಿಮಾರ್ಕಲ್ಲಿ ಬರ್ಕೊಂಡಿರ್ತಾರೆ, ಲೈಕ್ OBC ಕ್ಯಾಟಗರಿ ಸರ್ಟಿಫಿಕೇಟ್ ಕೊಟ್ಟಿಲ್ಲ, ಅಥವಾ EWS ಕ್ಯಾಟಗರಿ ಸರ್ಟಿಫಿಕೇಟ್ ಕೊಟ್ಟಿಲ್ಲ, ಅಥವಾ ಆಲ್ರೆಡಿ ಎಂಪ್ಲಾಯ್ಡ್ ಇರೋರು ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡೋಕ್ಕೆ ಹೇಳಿದರು UBA ಅವರು. ಬಟ್ ಒರಿಜಿನಲ್ ಡಾಕ್ಯುಮೆಂಟ್ಸು ಅವರ ಕರೆಂಟ್ಲಿ ಯಾವ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾರೆ ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಅವರು ರಿಟರ್ನ್ ಕೊಡ್ತಿಲ್ಲ, ಕಸ್ಟೋಡಿಯನ್ ಕೊಡ್ತಿದ್ದಾರೆ, ಇವ್ರು ಕಸ್ಟೋಡಿಯನ್ ಅಸೆಪ್ಟ್ ಮಾಡ್ಕೊಳ್ತಿಲ್ಲ. ಸೊ ಆ ಥರ ಸಿಚುವೇಶನ್ ಇರೋರು ಮೇ ಬಿ ರಿಜೆಕ್ಟ್ ಆಗ್ಬೋದು, ಮೇ ನಾಟ್ ಬಿ ರಿಜೆಕ್ಟ್ ಆಗ್ಬೋದು. ಬಟ್ ಅದನ್ನು ವರಿ ಆಗೋದು ಬಿಟ್ಟರೆ 1:2 ರೇಷಿಯೋ ಇದೆ, ಅಪ್ರಾಕ್ಸಿಮೇಟ್ಲಿ 1:2.1 ಅಂತ ಅಂದ್ಕೊಳ್ಳೋಣ. ಇಟ್ಸ್ ರಿಯಲಿ ವೆರಿ ಗುಡ್ ಇಫ್ ವಿ ಕಂಪೇರ್ ಟು RRB PO, IBPS PO. ಈ RRB POದಲ್ಲಿ 1:5 or 6 ಏನೋ ಇದ್ದಿದ್ದು. ಸೊ ಇದು 632ಗೂ 632 ಅಟೆಂಡ್ ಮಾಡ್ತಾರೆ ಅಂತ ಅಂದ್ಕೊಂಡ್ರೂ ಒಳ್ಳೆ ಚಾನ್ಸ್ ಇದೆ. ಸೊ ಎಲ್ಲ ಪ್ರಿಪೇರ್ ಆಗಿ, ಆಲ್ ದ ಬೆಸ್ಟ್.